ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಯಪಡಿಸ್ತೇವೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನು. ಆಮೇಲೆ ದೇವರು ನಮ್ಮ ಕೂಡ ಯಾವಾಗಲೂ ಇರುವಾತನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗೋಣ. ದೇವರ ವಾಕ್ಯ ಹೀಗೆ ಹೇಳ್ತೈತೆ, ನೀವು ನನ್ನ ವಾಕ್ಯದಲ್ಲಿ, ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ನಾವು ಯಾವಾಗಾದರೆ ದೇವರ ವಾಕ್ಯವನ್ನು ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದ, ಅಂದರೆ ಪ್ರಾರ್ಥನಾಪೂರ್ವಕವಾಗಿ ಪವಿತ್ರಾತ್ಮನ ಸಹಾಯದಿಂದ ನಾವು ಓದುತ್ತಾ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ದೇವರ ಮೇಲೆ ಆತುಕೊಳ್ತಾ ನಾವು ಬರ್ತೇವೋ, ನಾವು ಸತ್ಯವನ್ನು ನಾವು ತಿಳಿಯುವಂಥವರಾಗಿರ್ತೇವೆ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. ನಮ್ಮ ಜೀವನದ ಜಯಕ್ಕೆಲ್ಲ ಕಾರಣ ದೇವರ ವಾಕ್ಯ ತಿಳಿಸುವಂಥ ಸತ್ಯವಾಗಿದೆ. ಸತ್ಯವು ನಾವು ತಿಳಿದರೆ ನಾವು ಖಂಡಿತವಾಗಿ ಜಯ ಜೀವಿತವನ್ನು, ಬಿಡುಗಡೆಯ ಜೀವಿತವನ್ನು ಅನುಭವಿಸುವಂಥವರಾಗಿರ್ತೇವೆ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳ್ತಿರುವಂಥ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಉತ್ತಮ ಭಾಗವನ್ನು ನೀವು ಆರಿಸಿಕೊಂಡಿದ್ದೀರಾ. ಯೇಸುಸ್ವಾಮಿ ಹೇಳ್ತಾರೆ ಮಾರ್ಥಳಿಗೆ ಮರಿಯಳ ವಿಷಯದಲ್ಲಿ, ಅಯ್ಯ ಆಕೆ ನನಗೆ ಸಹಾಯ ಮಾಡಲಿಕ್ಕೆ ನೀನು ಕಳಿಸಬಾರ್ದೆ ಅಂತ ಹೇಳುವಾಗ ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಯಾಕಂದರೆ ಬೇಕಾದದ್ದು ಒಂದೇ ಎಂಬುದಾಗಿ ಆ ಉತ್ತಮ ಭಾಗವನ್ನು ಆಕೆ ಆರಿಸಿಕೊಂಡಿದ್ದಾಳೆ ಎಂಬುದಾಗಿ. ದೇವರ ಪಾದ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಂಥದ್ದು, ಆತನ ವಾಕ್ಯವನ್ನು, ಆತನ ಮಾತುಗಳನ್ನು ಕೇಳುವಂಥದ್ದು ನಮ್ಮ ಜೀವನದ ಉತ್ತಮ ಭಾಗ ಅಥವಾ ಅದು ಉತ್ತಮ ಆಯ್ಕೆ. ಯಾಕಂದರೆ ನಮಗೆ ಬೇಕಾಗಿರುವಂಥದ್ದೆಲ್ಲ ದೇವರ ವಾಕ್ಯವೇ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ. ಆತನಿಗೆ ಗೊತ್ತುಂಟು, ಆತನು ಸೃಷ್ಟಿ ಮಾಡಿರುವಂಥ ನಮಗೆ ಈ ಲೋಕದಲ್ಲಿ ಮತ್ತು ಬೇಕಾಗಿರುವಂಥದ್ದೆಲ್ಲ ದೇವರ ವಾಕ್ಯ ಎಂಬುದಾಗಿ. ಯಾರಿಗೆ ದೇವರ ವಾಕ್ಯವಿರ್ತೈತೋ, ಯಾರು ದೇವರ ವಾಕ್ಯವನ್ನು ತಿಳಿದಿರ್ತಾರೋ ಅವರು ಖಂಡಿತ ಈ ಲೋಕದಲ್ಲಿ ಅವರು ಸೋಲುವುದಕ್ಕೆ ಸಾಧ್ಯವಿಲ್ಲ. ಅವರು ಯಾವಾಗಲೂ ಎಲ್ಲದರ ಮೇಲೆ ಪೂರ್ಣ ಜಯಶಾಲಿಗಳಾಗಿ ನಡೆಯುವಂಥವರಾಗಿರ್ತಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ನಾವೆಲ್ಲರೂ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ 39ನೇ ವಚನವನ್ನು ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಹೀಗೆ ದೇವರ ವಾಕ್ಯ ಹೇಳ್ತೈತೆ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಈ ಒಂದು ಮಾತು, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುವಂಥ ಈ ಒಂದು ದೇವರ ವಾಕ್ಯ ಸತ್ಯವೇದದಲ್ಲಿ 4 ಕಡೆ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಲೋಕದಲ್ಲಿ ಅನೇಕವಾದ ಕಷ್ಟಗಳು, ಉಪದ್ರವಗಳು, ಸಮಸ್ಯೆಗಳು ಬರುವಂಥ ವೇಳೆಯಲ್ಲಿ ಆ ಸಂಗತಿಗಳನ್ನು ಹಬಕ್ಕೂಕನು ತಿಳಿಸ್ತಾ, ಅಂದರೆ ಲೋಕದ ಮೇಲೆ ಕಷ್ಟಗಳು, ಸಮಸ್ಯೆಗಳು ಬರ್ತಾವೆ ಎಂಬುದಾಗಿ ತಿಳಿಸ್ತಾ, ಆಗ ಆತನು ಬರೀತಾನೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ಮಾತನ್ನೇ ಅಪೊಸ್ತಲನಾದ ಪೌಲನು ರೋಮ ಪತ್ರಿಕಾ 1ನೇ ಅಧ್ಯಾಯ 17ನೇ ವಚನದಲ್ಲಿ ಆತನು ಕೋಟ್ ಮಾಡ್ತಾನೆ. ಅದೇನೆಂದರೆ, ನೀತಿವಂತನು ನಂಬಿಕೆಯ ಮೂಲಕವೇ ಬದುಕುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಅಷ್ಟು ಮಾತ್ರ ಅದೇ ಅಪೊಸ್ತಲನಾದ ಪೌಲನು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಸಹ ಅದೇ ಮಾತನ್ನು ಆತನು ಹೇಳ್ತಾನೆ, ನೀತಿವಂತನು ನಂಬಿಕೆಯ ಮೂಲಕ ಜೀವಿಸ್ತಾನೆ ಅಥವಾ ಬದುಕುತ್ತಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇವೆಲ್ಲ ವಚನಗಳು ಇಲ್ಲಿ ಇಬ್ರಿಯ ಪತ್ರಿಕೆ ಬರೆದಂಥ ಭಕ್ತನು ಸಹ ಇದೇ ಮಾತನ್ನು ಆತನು ಹೇಳ್ತಾನೆ, ನೀತಿವಂತನು ನಂಬಿಕೆಯ ಮೂಲಕ ಬ್ರತುಕುತ್ತಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೇವೆ,
ನೀತಿವಂತನು ಅಂದರೆ ದೇವರ ಮಕ್ಕಳು. ಇನ್ನೊಂದು ಮಾತಲ್ಲಿ ಹೇಳಬೇಕು, ರೋಮ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಸುವಾರ್ತೆ ವಿಷಯದಲ್ಲಿ ಹೇಳ್ತಾ ಒಂದು ಸಾರ ಆ ಮಾತನ್ನು ನಾವು ಓದೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ 16-17 ವಚನಗಳನ್ನು ನಾವು ಓದಿಕೊಳ್ಳೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಸುವಾರ್ತೆ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ರೋಮಿಯರಿಗೆ ಬರೀತಾ ಆತನು ಹೇಳ್ತಾನೆ, ನಿಮಗೆ ಸಹ ಸುವಾರ್ತೆ ಸಾರಬೇಕೆಂಬ ಋಣ ನನ್ನ ಮೇಲೆ ಇದೆ ಅಂತ ಹೇಳ್ತಾ, ಈ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ಯಾಕಂದರೆ ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ, ನಂಬುವವರೆಲ್ಲರಿಗೂ ಅದು ರಕ್ಷಣೆಯನ್ನು ಕೊಡುತ್ತದೆ ಎಂಬುದಾಗಿ, ಅದು ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನುಂಟು ಮಾಡ್ತೈತೆ. ಯಾಕಂದರೆ ಅದರಲ್ಲಿ ದೇವರಿಂದ ದೊರಕುವ ನೀತಿಯು ಏನಾಗ್ತೈತಂತೆ, ದೇವರಿಂದ ಅದರಲ್ಲಿ ತೋರಿ ಬರ್ತೈತೆ ಎಂಬುದಾಗಿ. ಅಂದರೆ ಸುವಾರ್ತೆಯನ್ನು ನಂಬುವುದರ ಮೂಲಕ ದೇವರ ನೀತಿ ಮನುಷ್ಯನಿಗೆ ದೊರಕುತ್ತದೆ ಎಂಬುದಾಗಿ ಬರೀತಾತನು ಹೇಳ್ತಾನೆ. ಆ ನೀತಿ ನಂಬಿಕೆಯಿಂದಲೇ ದೊರಕುತ್ತದೆ ಎಂಬುದನ್ನು ಸಾತನು ಹೇಳ್ತಾನೆ. ಸುವಾರ್ತೆಯನ್ನು ನಂಬುವುದರಿಂದ ದೇವರ ನೀತಿಯನ್ನು ಒಬ್ಬ ವ್ಯಕ್ತಿ ಪಡೆದುಕೊಳ್ತಾನೆ ಎಂಬುದಾಗಿ ಅದನ್ನು ಹೇಳ್ತಾ ಕೆಳಗಡೆ ಹಬಕ್ಕೂಕು 2:4 ದೇವರ ವಾಕ್ಯ, ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ದೇವರ ವಾಕ್ಯವನ್ನು ಆತನಲ್ಲಿ ಕೋಟ್ ಮಾಡ್ತಾನೆ, ಅದನ್ನು ಉಲ್ಲೇಖ ಮಾಡ್ತಾನೆ. ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ, ನೀತಿವಂತನು ನಂಬಿಕೆ ಮೂಲಕ ಬದುಕುತ್ತಾನೆ ಎಂಬುದಾಗಿ. ಒಬ್ಬ ಪಾಪಿಯಾದ ಮನುಷ್ಯ, ಪ್ರೈಸ್ ದ ಲಾರ್ಡ್, ಪಾಪಿಯಾದ ಮನುಷ್ಯ ದೇವರ ನೀತಿಯನ್ನು ಹೊಂದಿಕೊಳ್ಳುವುದು ಹೇಗೆ, ದೇವರ ನೀತಿವಂತನು ಆಗುವುದು ಹೇಗೆ, ಪಾಪಗಳಿಂದ ಬಿಡುಗಡೆ ಹೊಂದಿ ಮತ್ತು ದೇವರ ಮುಂದೆ ಯೋಗ್ಯ ಸ್ಥಿತಿಯಲ್ಲಿ ನಿಂತುಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ ಸತ್ಯವೇದ ಅದ್ಭುತವಾದ ಉತ್ತರವನ್ನು ಕೊಡ್ತೈತೆ. ಅದೇನೆಂದರೆ ನಂಬಿಕೆಯ ಮೂಲಕ ಎಂಬುದಾಗಿ. ಅನೇಕರು ಈ ಲೋಕದಲ್ಲಿ ಪ್ರತಿ ಮನುಷ್ಯ ಸಹ ಪುಣ್ಯ ಸಂಪಾದಿಸಿಕೊಳ್ಳಬೇಕು. ಪುಣ್ಯ ಅಂತೇಳಿದರೆ ಬೈಬಲ್ ಒಂದು ಸತ್ಯವೇದದ ಭಾಷೆಯಲ್ಲಿ ಹೇಳಬೇಕಾದ್ರೆ ನೀತಿ ಎಂಬುದಾಗಿ ಹೇಳಲ್ಪಡುವಂಥ ಮಾತು. ಪುಣ್ಯ ಸಂಪಾದಿಸಿಕೊಂಡು ದೇವರಿಗೆ ಹತ್ತಿರವಾಗಬೇಕು, ದೇವರ ರಾಜ್ಯಕ್ಕೆ ಸೇರಬೇಕು, ಆಶೀರ್ವಾದಗಳಿಗೆ ಪಾತ್ರರಾಗಬೇಕೆಂಬುದಾಗಿ ಎಲ್ಲ ಜನಗಳು ಈ ಲೋಕದಲ್ಲಿ, ಪ್ರತಿ ದೇಶ, ಪ್ರತಿ ಭಾಷೆ, ಪ್ರತಿ ಕುಲ, ಪ್ರತಿ ಮನುಷ್ಯ ಸಹ ಪುಣ್ಯ ಸಂಪಾದನೆ ಮಾಡಬೇಕೆಂಬುದಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಅವರು ಮಾಡುವಂಥವರಾಗಿರ್ತಾರೆ. ಮತ್ತು ಅದರಲ್ಲಿ ಅನೇಕರು ಆರಿಸಿಕೊಂಡಂಥ ಮಾರ್ಗವೇನೆಂದರೆ ಪುಣ್ಯ ಕಾರ್ಯಗಳಿಂದ ಪುಣ್ಯ ಸಿಕ್ತತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಸಿಕ್ತತೆ ಎಂಬುದಾಗಿ. ನಿಜ ಪುಣ್ಯ ಕಾರ್ಯಗಳಂದರೆ ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳು ಮಾಡುವುದರಿಂದ ಅದರಿಂದ ಕೆಲವು ಆಶೀರ್ವಾದಗಳು ಅಥವಾ ಅದರ ಪ್ರತಿಫಲಗಳನ್ನು ನಾವು ಖಂಡಿತ ಒಳ್ಳೆಯ ಹೆಸರು ಹೊಂದಿಕೊಳ್ತೇವೆ, ಒಂದು ಸಮಾಧಾನ ಸಿಗ್ತೈತೆ, ಅದರಿಂದ ಜನರ ಫೇವರ್ ಸಿಗುವಂಥದ್ದಾಗಿರ್ತೈತೆ ಮತ್ತು ನಮಗೆ ಕಷ್ಟದಲ್ಲಿದ್ದಾಗ ಜನ ನಮಗೂ ಸಹಾಯ ಮಾಡುವಂಥವರಾಗಿರ್ತಾರೆ. ಈ ರೀತಿ ಕೆಲವು ಒಳ್ಳೆಯ ಸಂಗತಿಗಳು ನಮಗೆ ಆಗುವಂಥವಾಗಿರ್ತವೆ. ಬಟ್ ಆದರೆ ಯಾವುದೇ ಪುಣ್ಯ ಕಾರ್ಯಗಳಿಂದ, ಯಾವುದೇ ಒಳ್ಳೆಯ ಕ್ರಿಯೆಗಳಿಂದ ನಮ್ಮ ಪಾಪ ಪರಿಹಾರವಾಗಿ ನಾವು ಪಾಪಗಳಿಂದ ಬಿಡುಗಡೆ ಹೊಂದಿ ದೇವರ ನೀತಿಯನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾದಂಥ ಮಾತಾಗಿದೆ. ಯಾಕಂದರೆ ನಮ್ಮ ಸ್ವನೀತಿ ಅಂದರೆ ನಮ್ಮ ಸ್ವಂತ ಕ್ರಿಯೆಗಳಿಂದ ನಾವು ಸಂಪಾದಿಸಿಕೊಳ್ಳುವಂಥ ಪುಣ್ಯ ಅಥವಾ ನೀತಿ ಅದು ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆಯಾಗಿದೆ ಎಂಬುದಾಗಿ. ಅಂದರೆ ದೇವರ ಎದುರಿನಲ್ಲಿ ನೀತಿವಂತರಾಗಿ ನಿಂತುಕೊಳ್ಳುವುದಕ್ಕೆ, ಆ ಯೋಗ್ಯತೆಯಲ್ಲಿ ನಿಂತುಕೊಳ್ಳುವುದಕ್ಕೆ ನಮ್ಮ ಸ್ವನೀತಿಯಿಂದ ಉಂಟಾದ ಅಥವಾ ನಮ್ಮ ಸ್ವಂತ ನೀತಿ ಕಾರ್ಯಗಳಿಂದ, ಪುಣ್ಯ ಕ್ರಿಯೆಗಳಿಂದ ಉಂಟಾದಂಥ ಸ್ವನೀತಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ಮತ್ತು ಹೇಗೆ ದೇವರು ಒಂದು ಪಾಪಿಯನ್ನು ನೀತಿವಂತನಾಗಿ ಮಾಡ್ತಾನೆ ಮತ್ತು ಮನುಷ್ಯ ಹೇಗೆ ನೀತಿವಂತನಾಗ್ತಾನೆ ಪಾಪಿಯಾದ ಮನುಷ್ಯ ಅಂದರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತೈತೆ, ನಂಬಿಕೆಯಿಂದಲೇ ಎಂಬುದಾಗಿ. ನಂಬಿಕೆಯಿಂದಲೇ ಎಂಬುದಾಗಿ. ರೋಮ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನವನ್ನು ನೋಡುವಂಥದ್ದಾದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ, ಅದು ಇಲ್ಲದೇ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ. ಪ್ರೈಸ್ ದ ಲಾರ್ಡ್. ಒಬ್ಬನು ನೀತಿವಂತನು ಹೇಗಾಗ್ತಾನೆ ಅಂದರೆ ಅದು ವಿಶ್ವಾಸ ಮಾರ್ಗದಿಂದಲೇ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಇದೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 3ನೇ ಅಧ್ಯಾಯ 29ನೇ ವಚನದಿಂದ, ದೇವರು ಯಹೂದ್ಯರಿಗೆ ಮಾತ್ರ ದೇವರು, ಅನ್ಯಜನಗಳಿಗೆ ಸಹ ದೇವರಲ್ಲವೋ? ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯಜನರಿಗೆ ಸಹ ದೇವರಾಗಿದ್ದಾನೆ. ಆತನು ಸುನ್ನತಿಯವರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕೆ ಅವರ ನಂಬಿಕೆಯ ಆಧಾರ, ಸುನ್ನತಿ ಇಲ್ಲದವರನ್ನು ಹಾಗೆಯೇ ನಿರ್ಣಯಿಸುವುದಕ್ಕೆ ನಂಬಿಕೆಯೇ ಕಾರಣ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಸುನ್ನತಿಯವರಾಗಲಿ ಸುನ್ನತಿ ಇಲ್ಲದವರಾಗಲಿ ಅಂದರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ಅನ್ಯ ಜನರಾಗಲಿ ಪ್ರತಿಯೊಬ್ಬರು ದೇವರ ನೀತಿಯನ್ನು ಹೊಂದುವುದಕ್ಕೆ, ದೇವರ ಮುಂದೆ ನೀತಿವಂತರಾಗಿ ನಿಲ್ಲುವುದಕ್ಕೆ ಆಧಾರ
ಅಥವಾ ಹೇಗೆ ಅವರು ನೀತಿವಂತರಾಗ್ತಾರೆ ಅಂದರೆ ನಂಬಿಕೆಯಿಂದಲೇ ಎಂಬುದಾಗಿ. ನಮ್ಮನ್ನು ಪಾಪಾತ್ಮರನ್ನು ನೀತಿವಂತರನ್ನಾಗಿ ಮಾಡುವಂಥ ದೇವರ ಶಕ್ತಿಯಲ್ಲಿ, ದೇವರ ಒಂದು ಮಹಿಮೆಯಲ್ಲಿ, ದೇವರ ಒಂದು ಅಧಿಕಾರದಲ್ಲಿ ಯಾರಾದರೆ ನಂಬಿಕೆಯನ್ನು ಇಡ್ತಾರೋ ಆ ನಂಬಿಕೆ ಅವರ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಡ್ತೈತೆ ಎಂಬುದಾಗಿ. ಅನೇಕ ಸಾರಿ ಮನುಷ್ಯರಾದ ನಾವು ನಮ್ಮ ಬುದ್ಧಿಯಿಂದ ವಾಗ್ವಾದಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ನಾವು ಪಾಪ ಮಾಡಿದರೂ ಸಹ ದೇವರು ಹೇಗೆ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸ್ತಾನೆ? ದೇವರಿಗೆ ಅಸಾಧ್ಯವಾದದ್ದೇನಿದೆ? ಪ್ರೈಸ್ ದಿ ಲಾರ್ಡ್. ಆತನ ಕೃಪೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನ ಕರುಣಾ ಸಂಪನ್ನನಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಯಾವಾಗಲೂ ಕ್ಷಮಿಸಲಿಕ್ಕೆ ಸಿದ್ಧ ಮನಸ್ಸು ಉಳ್ಳಾತನಾಗಿದ್ದಾನೆ. ಆತನ ಪಾಪವನ್ನು ದ್ವೇಷಿಸ್ತಾನಾಗಲಿ, ಪಾಪಿಗಳನ್ನು ಆತನು ಎಂದಿಗೂ ದ್ವೇಷ ಮಾಡುವುದಿಲ್ಲ. ಪಾಪಿಗಳನ್ನು ಆತನು ಕರುಣಿಸುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ಆತನು ನಮ್ಮ ನೀತಿವಂತರಾಗಿ ನಿರ್ಣಯಿಸುವುದಕ್ಕಾಗಿ ನಮ್ಮ ಅಪರಾಧಗಳಿಗೆ, ಪಾಪಗಳಿಗೆ ಪರಿಹಾರವನ್ನು ತನ್ನ ಮಗನಲ್ಲಿ ಆತನು ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ಅದನ್ನು ಆ ಯಜ್ಞದ ಮೂಲಕವಾಗಿ ನಮ್ಮೆಲ್ಲ ಪಾಪಗಳನ್ನು ಆತನು ಪರಿಹಾರ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ರೀತಿ ನಮ್ಮ ಪಾಪಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನ ಲೆಕ್ಕಕ್ಕೆ ಹಾಕಿ ನಾವು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವಿಲ್ಲದ ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದ ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ, 20ನೇ ವಚನ, 21ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ನೋಡ್ತೇವೆ, ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸುವುದಕ್ಕೆ ನಮ್ಮ ಕ್ರಿಯೆಗಳಿಂದ ಅಸಾಧ್ಯವಾದಾಗ ದೇವರು ತಾನೇ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸುವಂಥ ಕಾರ್ಯವನ್ನು ಆತನ ಮಾಡಿದ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ಮಗನು ಶಿಲುಬೆ ಮೇಲೆ ತ್ಯಾಗವನ್ನು ಮಾಡಿದ, ರಕ್ತ ಸುರಿಸಿ ಪ್ರಾಣ ಕೊಟ್ಟು ಆತನು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ಆತ ನಮ್ಮ ಪಾಪಗಳನ್ನು ಆತನ ಲೆಕ್ಕಕ್ಕೆ ಹಾಕಿ ದೇವರ ನೀತಿಯನ್ನು ನಮಗೆ ವರ್ಗಾವಣೆ ಮಾಡಿರುವಂಥ ಆತನಾಗಿದ್ದಾನೆ. ಇದು ಹೇಗೆ ನಾವು ಹೊಂದಿಕೊಳ್ತೇವೆ ದೇವರ ನೀತಿಯನ್ನು ಅಂದರೆ ದೇವರನ್ನು ನಂಬುವುದರಿಂದ. ಕ್ರಿಸ್ತನಲ್ಲಿ ಆತನು ನನ್ನ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ನನ್ನ ಅಪರಾಧಗಳನ್ನು ಆತನು ಪರಿಹಾರ ಮಾಡಿ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ದೇವರ ನೀತಿ ನನಗೆ ದೊರಕುವಂತೆ ಆತನು ಮಾಡಿದ್ದಾನೆ ಎಂಬುದಾಗಿ ದೇವರ ಶಕ್ತಿಯಲ್ಲಿ ದೇವರು ಮಾಡಿರುವಂಥ ಕ್ರಿಸ್ತನ ಶಿಲುಬೆಯ ಯಜ್ಞದ ಕಾರ್ಯದಲ್ಲಿ ನಾವು ನಂಬಿಕೆ ಇಡುವುದರಿಂದ ವಾಕ್ಯ ಹೇಳ್ತೈತಲ್ವ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆತನು ಸುರಿಸಿರುವ ರಕ್ತದಿಂದಲೇ ನಮ್ಮ ಅಪರಾಧಗಳು ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಮಾತುಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಆದ್ದರಿಂದ ದೇವರು ನಮಗೋಸ್ಕರ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥ ಕಾರ್ಯವನ್ನು ತನ್ನ ಮಗನಲ್ಲಿ ಆತ ನಮಗೋಸ್ಕರ ಮಾಡಿರುವಂಥ ಆತನಾಗಿದ್ದಾನೆ. ಆತನು ಮಾಡಿರುವ ಕಾರ್ಯದಲ್ಲಿ ನಾವು ಯಾವಾಗಾದರೆ ನಂಬಿಕೆ ಇಡ್ತೇವೋ, ಎಸ್, ದೇವರು ನನ್ನ ಪಾಪಗಳನ್ನು ಕ್ರಿಸ್ತನಲ್ಲಿ ಪರಿಹಾರ ಮಾಡಿದ್ದಾನೆ, ಕ್ರಿಸ್ತನ ನೀತಿಯನ್ನು ನನಗೆ ಕೊಟ್ಟಿದ್ದಾನೆ, ನನ್ನನ್ನು ಆತನಲ್ಲಿ ನಂಬಿಕೆ ಇಡುವಂಥ ನನ್ನನ್ನು ನೀತಿವಂತರನ್ನಾಗಿ ನಿರ್ಣಯಿಸುವಾತನಾಗಿದ್ದಾನೆ ಎಂಬುದಾಗಿ ನಾವು ಯಾವಾಗಾದರೆ ಆತನಲ್ಲಿ ನಾವು ನಂಬಿಕೆ ಇಡ್ತೇವೋ ನಾವು ನೋಡ್ತೇವೆ ದೇವರ ನೀತಿಯನ್ನು ನಾವು ಹೊಂದುವಂಥವರು ನಾವು ಆಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹೇಗೆ ಹೊಂದುತ್ತೇವೆ ನೀತಿಯನ್ನು ಸಹ ನಂಬಿಕೆಯಿಂದಲೇ, ನಾವು ನಂಬುವುದರ ಮೂಲಕವೇ ನೀತಿಯನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. ಅದರ ಬಗ್ಗೆನೇ ರೋಮ ಪತ್ರಿಕೆ 1:17 ಪೌಲನು ಹೇಳುವಂಥ ಆತನಾಗಿರ್ತಾನೆ, ನೀತಿವಂತನು ನಂಬಿಕೆಯಿಂದಲೇ ಜೀವಿಸ್ತಾನೆ ಅಥವಾ ಬದುಕುತ್ತಾನೆ ಎಂಬುದಾಗಿ. ಅದರ ಅರ್ಥ ಒಬ್ಬ ವ್ಯಕ್ತಿ ನೀತಿವಂತನಾಗುವಂಥದ್ದು ನಂಬಿಕೆಯಿಂದಲೇ ಎಂಬುದಾಗಿ. ಆದ್ದರಿಂದ ಈ ಮೂಲಕ ನಾನು ನಿಮಗೆ ತಿಳಿಯಪಡಿಸುವಂಥದ್ದು ಏನಂದರೆ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಯಾರ್ಯಾರು ಕ್ರಿಸ್ತನಲ್ಲಿ ದೇವರು ನನ್ನ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ ಎಂಬುವಂಥ ಸುವಾರ್ಥ ವಾಕ್ಯವನ್ನು ನಂಬುತ್ತಾರೋ, ದೇವರಲ್ಲಿ ನಂಬಿಕೆ ಇಡ್ತಾರೋ, ದೇವರ ವಾಕ್ಯ ಹೇಳ್ತೈತೆ ಅವರೆಲ್ಲರನ್ನೂ ದೇವರು ನೀತಿವಂತರೆಂಬುದಾಗಿ ನಿರ್ಣಯ ಮಾಡಿದ್ದಾನೆ ಎಂಬುದಾಗಿ, ಅವರೆಲ್ಲರಿಗೂ ದೇವರು ನೀತಿ ಎಂಬ ವರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ನಾವು ರಕ್ಷಣೆ ಹೊಂದಿರುವಂಥದ್ದು ನಂಬಿಕೆಯಿಂದಲೇ. ಪ್ರೈಸ್ ದಿ ಲಾರ್ಡ್. ಎಫೆಸಿ ಪತ್ರಿಕೆ 2:8 ನಾವು ನೋಡ್ತೇವೆ, ರಕ್ಷಣೆಯು ದೇವರ ವರ ಎಂಬುದಾಗಿ. ದೇವರ ಕೃಪೆಯಿಂದಲೇ ನಾವು ನೀತಿವಂತರಾಗಿರುವಂಥದ್ದು, ರಕ್ಷಣೆ ಹೊಂದಿರುವಂಥದ್ದು ದೇವರ ಕೃಪೆಯಿಂದಲೇ, ನಂಬಿಕೆಯ ಮೂಲಕ ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ ಎಂಬುದಾಗಿ. ಇದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದು ಅಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ವಿಶ್ವಾಸಿಗಳ ಜೀವನದಲ್ಲಿ, ಕ್ರೈಸ್ತವರ ಜೀವಿತದಲ್ಲಿ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂಥವರ ಜೀವಿತದಲ್ಲಿ ನಂಬಿಕೆ ಅನ್ನುವಂಥದ್ದು ನಮ್ಮ
ಅಸ್ಥಿವಾರವಾಗಿದೆ. ನಂಬಿಕೆ ನಮ್ಮ ಕ್ರೈಸ್ತವ ಜೀವನದ ಪ್ರಾರಂಭವಾಗಿರುವಂಥದ್ದಾಗಿದೆ. ದೇವರನ್ನು ನಂಬುವುದರಿಂದಲೇ ಕಣ್ಣಿಗೆ ಕಾಣುವಂಥ ಸಂಗತಿಯಲ್ಲ, ಬಟ್ ದೇವರು ಮಾಡಿರುವಂಥ ಕಾರ್ಯವನ್ನು ಅದರ ಕುರಿತು ಹೇಳುವಂಥ ದೇವರ ಸುವಾರ್ಥ ವಾಕ್ಯವನ್ನು ನಾವು ನಂಬುವುದರಿಂದಲೇ ದೇವರ ನೀತಿಯನ್ನು ನಾವು ಹೊಂದಿದವರಾಗಿ ರಕ್ಷಣೆಯನ್ನು ಹೊಂದಿದವರು ನಾವಾಗಿದ್ದೇವೆ. ಪ್ರೈಸ್ ಅಲ್ಲ. ಓಕೆ, ಈಗ ಎರಡನೇ ಸಂಗತಿ ಏನಂದರೆ, ನಂಬಿಕೆ ಮೂಲಕ ನೀತಿವಂತರಾದ ನಾವುಗಳು ಈಗ ನಮ್ಮ ಜೀವಿತ ಹೇಗೆ ನಡೆಯುವಂಥದ್ದು, ನಾವು ಹೇಗೆ ಬದುಕುವಂಥದ್ದು, ಹೇಗೆ ನಾವು ಜೀವಿಸುವಂಥದ್ದು ಅಂತ ಹೇಳುವಾಗ ಅದು ಸಹ ನಂಬಿಕೆಯ ಮೂಲಕವೇ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನಂಬಿಕೆಯ ಮೂಲಕವೇ ಬದುಕುವಂಥವರೆಂಬುದಾಗಿ ನಾವು ನೋಡ್ತೇವೆ. ನಂಬಿಕೆ ಅಂದರೆ ಏನು ಎಂಬುದಾಗಿ ಹೇಳುವಂಥದ್ದಾದರೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಅದರ ಒಂದು ಡೆಫಿನೇಷನನ್ನು, ನಿರ್ವಚನವನ್ನು ಕೊಡುವಂಥದ್ದಾಗಿರ್ತೈತೆ. ಏನಂತ ಹೇಳ್ತೈತೆ ಅಂತ ನಾವು ನೋಡುವಂಥದ್ದಾದರೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತೈತೆ: ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಂಬಿಕೆ ಅಂತ ಹೇಳುವಾಗ ಕಣ್ಣಿಗೆ ನಾವು ಏನನ್ನು ನಿರೀಕ್ಷಿಸ್ತಿದ್ದೇವೋ ಅದರ ವಿಷಯದಲ್ಲಿ ಭರವಸೆದಿಂದಿರುವುದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಮಗೆ ಏನು ಅಗತ್ಯವಿದೆಯೋ, ಮನುಷ್ಯನಿಗೆ ಏನು ನಮ್ಗೆ ಅಗತ್ಯವಿದೆಯೋ ಆ ಸಂಗತಿಗಳಲ್ಲಿ ಅದನ್ನು ನಾವು ನಿರೀಕ್ಷಿಸ್ತೇವೆ. ಇದು ಆದರೆ ಒಳ್ಳೆಯದಿತ್ತು, ಇದು ನನ್ನ ಜೀವನದಲ್ಲಿ ದೊರೆತರೆ ಒಳ್ಳೆಯದಿತ್ತು ಎಂಬುದಾಗಿ ನಾವು ನಿರೀಕ್ಷಿಸುವವರಾಗಿರ್ತೇವೆ. ಯಾವುದನ್ನು ನಿರೀಕ್ಷಿಸ್ತಿದ್ದೇವೋ ಅದರ ವಿಷಯದ ಅದು ಆಗಿದೆ ಎಂಬುವಂಥ ಭರವಸೆಯಿಂದ ಇರುವಂಥದ್ದೇ ನಂಬಿಕೆ ಎಂಬುದಾಗಿ. ಇನ್ನೂ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎರಡನೇ ಒಂದು ನಿರ್ವಚನ ಅಲ್ಲಿ ವಾಕ್ಯ ಹೇಳ್ತೈತೆ: ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಅನೇಕ ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣುವಂಥವುಗಳಿದ್ದಾವೆ. ಈ ಸೃಷ್ಟಿ ಎಲ್ಲ ನಮಗೆ ಕಣ್ಣಿಗೆ ಕಾಣ್ತೈತೆ. ಎಲ್ಲ ಅನೇಕ ಸಂಗತಿಗಳು ನಾವು ನೋಡುವಂಥವರಾಗಿರ್ತೇವೆ. ಅನೇಕ ಸಂಗತಿಗಳು ನಮ್ಮ ಕಿವಿ ಕೇಳುವಂಥದ್ದಾಗಿದೆ. ಮತ್ತು ಕೆಲವು ಸಂಗತಿಗಳು ನಮ್ಮ ಅನುಭವಗಳಲ್ಲಿ ಇರುವಂಥವಾಗಿರ್ತವೆ. ನಾವು ಕೆಲವನ್ನು ಅನುಭವಿಸ್ತಾ ಇರುವಂಥವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಬಟ್ ಆದರೆ ನಾವು ನೋಡ್ತೇವೆ ದೃಶ್ಯ ಅದೃಶ್ಯವಾದವುಗಳನ್ನು ದೇವರು ಉಂಟು ಮಾಡಿದ್ದಾನೆಂಬುದಾಗಿ. ದೃಶ್ಯವಾದವು ದೇವರು ಎಲ್ಲವನ್ನು ಉಂಟು ಮಾಡಿದ್ದಾನೆ. ಅದರಲ್ಲಿ ಕೆಲವು ಮಾತ್ರ ನಮಗೆ ದೃಶ್ಯವಾಗಿದ್ದಾವೆ, ಅಂದರೆ ಕೆಲವು ಮಾತ್ರ ನಾವು ನೋಡುವವರಾಗಿದ್ದೇವೆ. ಬಟ್ ಅನೇಕವು ಇನ್ನೂ ಅದೃಶ್ಯವಾಗಿಯೇ ಇರುವಂಥವಾಗಿದ್ದಾವೆ, ಅಂದರೆ ಅವು ನಾವು ಕಾಣಲಿಲ್ಲ ಬಟ್ ಅವು ಇರುವಂಥವು ಆಗಿದ್ದಾವೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಬಟ್ ನಂಬಿಕೆ ಅಂತ ಹೇಳುವಾಗ ಬರೀ ಕಾಣುವಂಥದ್ದನ್ನು ಮಾತ್ರ ನಿಜ ಎಂಬುದಾಗಿ ತಿಳಿಯುವಂಥದ್ದಲ್ಲ, ಕಾಣದೇ ಇರುವಂಥದ್ದನ್ನು ನಿಜ ಎಂಬುದಾಗಿ ತಿಳಿಯುತ್ತದೆ ನಂಬಿಕೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿಗಳಾದ ನಾವು ಯಾರು ಅಂದರೆ ನಂಬಿಕೆಯ ಮೂಲಕ ಜೀವಿಸುವವರು. ಅದರ ಅರ್ಥ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ನಿಜ ಎಂಬುದಾಗಿ ತಿಳಿಯುವಂಥವರಲ್ಲ, ನಾವು ಕಣ್ಣಿಗೆ ಕಾಣದವುಗಳನ್ನು ಸಹ ನಿಜ ಎಂಬುದಾಗಿ ತಿಳಿಯುವಂಥವರು ನಾವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಕಣ್ಣಿಗೆ ಕಾಣದವುಗಳನ್ನು ಸಹ ನಾವು ನಿಜ ಎಂಬುದಾಗಿ ತಿಳಿಯುವಂಥವರು ನಾವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡೋಣ ಕಣ್ಣಿಗೆ ಕಾಣದವುಗಳ ಬಗ್ಗೆ. ಕಣ್ಣಿಗೆ ಕಾಣಲೇ ಇಲ್ಲ ಮನುಷ್ಯನಿಗೆ, ಬಟ್ ಅದರ ಬಗ್ಗೆ ಯಾರು ಹೇಳ್ತಾರೆ, ಅದು ಏನೆಂಬುದಾಗಿ ನಾವು ಹೇಗೆ ತಿಳಿಯುವಂಥದ್ದು? ಪ್ರೈಸ್ ದಿ ಲಾರ್ಡ್. ಅಂತ ನಮಗೊಂದು ಆಶ್ಚರ್ಯ, ಒಂದು ಪ್ರಶ್ನೆ ನಮಗೆ ಬರಬಹುದು. ಯಾಕಂದರೆ ಕಣ್ಣಿಗೆ ಕಾಣದವುಗಳು ನಿಜ ಅಂತ ತಿಳಿಯುವಂಥದ್ದಂದರೆ ಕಣ್ಣಿಗೆ ಕಾಣದವುಗಳ ಬಗ್ಗೆ ಯಾರೋ ಒಬ್ಬರು ಹೇಳಿರಬೇಕಲ್ವ ನಮಗೆ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಕಣ್ಣಿಗೆ ಕಾಣದ ಸಂಗತಿಗಳ ಬಗ್ಗೆ ಈ ಲೋಕ ಹೇಳುವುದೇ ಇಲ್ಲ. ಕೇವಲ ಯಾವುದೇ ಸೈನ್ಸ್ ತಗೊಳ್ಳಿ, ಯಾವುದೇ ವಿದ್ಯೆಗಳು ತಗೊಳ್ಳಿ, ಯಾವುದೇ TV ಚಾನಲ್ಸ್ ಅಂತ ತಗೊಳ್ಳಿ, ನ್ಯೂಸ್ ಪೇಪರ್ಸ್ ತಗೊಳ್ಳಿ, ಯಾವುದೇ ಪುಸ್ತಕಗಳು ತಗೊಳ್ಳಿ, ಯಾವುದೇ ಸೈಂಟಿಸ್ಟ್ಗಳನ್ನು ಅಥವಾ ಬುದ್ಧಿವಂತರನ್ನು, ಅನೇಕ ಬರಹಗಾರರು, ಭಾಷಣಗಾರರಿದ್ದಾರೆ, ಅನೇಕವಾದ ತಿಳುವಳಿಕೆ ಉಳ್ಳಂಥ ವ್ಯಕ್ತಿಗಳು ಅನೇಕರಿದ್ದಾರೆ ಲೋಕದಲ್ಲಿ. ಬಟ್ ಅವರೆಲ್ಲರೂ ನಮಗೆ ತಿಳಿಸುವಂಥದ್ದು, ಹೇಳುವಂಥದ್ದೆಲ್ಲ ಸಹ ಕಣ್ಣಿಗೆ ಕಾಣುವಂಥ ಸಂಗತಿಗಳ ಬಗ್ಗೆ ಅಥವಾ ಮನುಷ್ಯನ ಅನುಭವಕ್ಕೆ ಬಂದಂಥ ಸಂಗತಿಗಳ ಬಗ್ಗೆ, ನಮಗೆ ಕೇಳುವಂಥ ಸಂಗತಿಗಳ ಬಗ್ಗೆ, ನಾವು ಮುಟ್ಟಿ ನೋಡಿರುವಂಥ ಸಂಗತಿಗಳ ಬಗ್ಗೆ ಮಾತ್ರ ಅವರು ತಿಳಿಸುವಂಥವರಾಗಿದ್ದಾರೆ. ಬಟ್ ಆದರೆ ಕಣ್ಣಿಗೆ ಕಾಣದಿರುವ ನಿಜವಾಗಿ ಇರುವಂಥ ಸಂಗತಿಗಳ ಬಗ್ಗೆ ತಿಳಿಸುವಂಥವರು ಲೋಕದಲ್ಲಿ ಯಾರೂ ಇಲ್ಲ. ಬಟ್ ಕಣ್ಣಿಗೆ ಕಾಣದವುಗಳ ಬಗ್ಗೆ ತಿಳಿಸುವಂಥ ಆತನು ದೇವರು ಮಾತ್ರ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ಈ ಸತ್ಯವೇದ ದೇವರ ವಾಕ್ಯ, ದೇವ ಪ್ರೇರಣೆಯಿಂದ ಬರೆಯಲ್ಪಟ್ಟಂಥ ಈ ವಾಕ್ಯ ಸತ್ಯವೇದ ಇದು ಕಣ್ಣಿಗೆ ಕಾಣದಂಥ ಸಂಗತಿಗಳ ಬಗ್ಗೆ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಅಂತ ಹೇಳುವಾಗ ಇದು ಆಶ್ಚರ್ಯಕರವಾದ ಸಂಗತಿಗಳ ಬಗ್ಗೆ ಮಾತನಾಡ್ತೈತೆ. ಮನುಷ್ಯರಿಗೆ ಬಹಳ ಅದ್ಭುತ ಎನಿಸುವಂಥ ಸಂಗತಿಗಳ ಬಗ್ಗೆ ಮಾತಾಡ್ತೈತೆ. ನಂಬಲಿಕ್ಕೆ ಮನುಷ್ಯ ಜ್ಞಾನದಿಂದ ನಂಬಲಿಕ್ಕೆ ಅಸಾಧ್ಯವಾದ ಸಂಗತಿಗಳ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ಯಾಕಂದರೆ ಸತ್ಯವೇದ ದೇವರ ವಾಕ್ಯವಾಗಿದೆ. ಇದು ದೇವರ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಂಥ ಸಂಗತಿಯಾಗಿದೆ. ಆದ್ದರಿಂದ ನಾವು ನೋಡ್ತೇವೆ ಇದು ಕಾಣದಿರುವ ಸಂಗತಿಗಳ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಜ್ಞಾನಕ್ಕೆ ಮೀರಿರುವಂಥ, ಮನುಷ್ಯ ಜ್ಞಾನದಿಂದ ತಿಳ್ಕೊಳ್ಳುವುದಕ್ಕೆ ಅಸಾಧ್ಯವಾದಂಥ ಸಂಗತಿಗಳ ಬಗ್ಗೆ ಸತ್ಯವೇದ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ನಂಬಿಕೆ ಅಂದರೆ ಕಣ್ಣಿಗೆ ಕಾಣದವುಗಳನ್ನು ನಿಜ ಎಂದು ತಿಳ್ಕೊಳ್ಳುವುದೆಂಬುದಾಗಿ ನಾವು ನೋಡಿದೆವು. ಬಟ್ ಕಣ್ಣಿಗೆ ಕಾಣದಿರುವಂಥ ಸಂಗತಿಗಳ ಬಗ್ಗೆ ತಿಳಿಯಪಡಿಸುವಂಥದ್ದು ಲೋಕದಲ್ಲಿ ಯಾವುದೂ ಇಲ್ಲ. ದೇವರ ವಾಕ್ಯ ಕಣ್ಣಿಗೆ ಕಾಣದೇ ಇರುವ ಸಂಗತಿಗಳ ಬಗ್ಗೆ ತಿಳಿಸುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಮತ್ತಷ್ಟು ಮಾತ್ರವಲ್ಲ, ಯಾವುದು ಸತ್ಯ, ಯಾವುದನ್ನು ದೇವರ ಮಕ್ಕಳಾದ ನಾವು ಮತ್ತು ಲಕ್ಷ್ಯಕ್ಕೆ ತಗೊಳ್ಬೇಕು ಎಂಬುದಾಗಿ ಸಹ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದೋಣ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವಿರುವುದು. ಪ್ರೈಸ್ ದಿ ಲಾರ್ಡ್. ಯಾವುದು ಸತ್ಯ, ಯಾವುದು ನಿತ್ಯವಾಗಿರುವಂಥದ್ದು, ಯಾವುದನ್ನು ದೇವರ ಮಕ್ಕಳಾದ ನಾವು ಲಕ್ಷಿಸಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದೇವರ ಮಕ್ಕಳಾದ ನಮಗೆ ಜಯ ಜೀವಿತ ಇರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಕಮನ್. ಹಲ್ಲೆಲೂಯಾ. ದೇವರ ಮಹಿಮೆಯಲ್ಲಿ, ದೇವರ ಅದ್ಭುತಗಳಲ್ಲಿ ನಡೆಯುವಂಥ ಜೀವಿತ ದೇವರ ಮಕ್ಕಳಾದ ನಮಗೆ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಅಂಥ ಜಯ ಜೀವಿತವನ್ನು ನಾವು ಅನುಭವಿಸಬೇಕಾದರೆ ದೇವರ ವಾಕ್ಯ ಹೇಳ್ತೈತೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆಂಬುದಾಗಿ. ಅಂದರೆ ಕ್ರಿಸ್ತನಲ್ಲಿ ನಂಬಿಕಿಟ್ಟ ವ್ಯಕ್ತಿಗಳಾದ ನಾವು ನಂಬುವವರಾಗಿ ಜೀವಿಸಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನಂಬಿಕೆಯಿಂದಲೇ ನಾವು ಜೀವಿಸಬೇಕು ಎಂಬುದಾಗಿ. ನಂಬಿಕೆ ಅಂದರೆ ಏನಂದರೆ ಕಣ್ಣಿಗೆ ಕಾಣದವುಗಳನ್ನು ನಿಜ ಎಂದು ತಿಳ್ಕೊಳ್ಳುವಂಥದ್ದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ನಾವು ಹೇಗೆ ಜೀವಿಸಬೇಕು ಯೇಸುಸ್ವಾಮಿ ಮಕ್ಕಳಂದರೆ ಕಣ್ಣಿಗೆ ಯಾವುದು ಕಾಣಲ್ವೋ ಅದು ನಿಜ ಎಂಬುದಾಗಿ ತಿಳಿಯುತ್ತಾ ನಾವು ಜೀವಿಸಬೇಕು. ಕಣ್ಣಿಗೆ ಕಾಣದವುಗಳು ನಿಜ ಎಂಬುದಾಗಿ ತಿಳಿಯುತ್ತಾ ನಾವು ಜೀವಿಸಬೇಕು. ಇಲ್ಲಿ ಪವಿತ್ರಾತ್ಮನ ಹೇಳ್ತಾ ಇದ್ದಾನೆ 2ನೇ ಕೊರಿಂಥಿ 4:18 ನಾವು ನೋಡ್ತೇವೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದೇ ಇರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನೀತಿವಂತರಾದ ನಾವುಗಳು ಕಾಣುವಂಥದ್ದನ್ನು ಲಕ್ಷಿಸುವವರಲ್ಲ, ಕಾಣದೇ ಇರುವ ಸಂಗತಿಗಳಿದ್ದಾವೆ, ಅದನ್ನು ನಾವು ಲಕ್ಷ್ಯಕ್ಕೆ ತಗೊಳ್ಳಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕಾಣದೇ ಇರುವ ಸಂಗತಿಗಳ ಬಗ್ಗೆ ಯಾರು ತಿಳಿಸ್ತಾರೆ? ದೇವರ ವಾಕ್ಯ. ಅದರ ಅರ್ಥ ದೇವರ ವಾಕ್ಯ ಏನು ಹೇಳ್ತೈತೋ ಆ ಸಂಗತಿಗಳನ್ನು ನಾವು ಲಕ್ಷಿಸುವಂಥವರಾಗಿರಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾಣುವ ಸಂಗತಿಗಳು, ಸಮಸ್ಯೆಗಳು, ಹೋರಾಟಗಳು, ಕಾಯಿಲೆಗಳು, ಸಾಲಗಳು, ಬಡತನ, ಪೀಡೆ, ಹಿಂಸೆ, ದ್ವೇಷಗಳು, ತಿರಸ್ಕಾರಗಳು, ಅನೇಕವಾದ ಹೋರಾಟಗಳು, ಅನೇಕವಾದ ಲಿಮಿಟೇಷನ್ಸ್. ನಮಗೆ ಶಕ್ತಿ ಇರಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲ್ಲ, ನಮಗೆ ಯಾವ ನೆಲೆ ಇರೋದಿಲ್ಲ. ಇವೆಲ್ಲ ಕಣ್ಣಿಗೆ ಕಾಣುವಂಥ ಸಂಗತಿಗಳಾಗಿದ್ದಾವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸೃಷ್ಟಿ ಸಹ ಕಣ್ಣಿಗೆ ಕಾಣ್ತೈತೆ, ಬಟ್ ಅದು ಬೇರೆ. ಇಲ್ಲಿ ಕಣ್ಣಿಗೆ ಕಾಣುವಂಥದ್ದು ಕದಲಿ ಹೋಗ್ತೈತೆ, ಅದು ಶಾಶ್ವತವಲ್ಲ, ಅದು ಸ್ವಲ್ಪ ಕಾಲ ಮಾತ್ರ ಇರುವುದು ಅಂತ ಹೇಳುವಾಗ ಪಾಪದ ದೆಸೆಯಿಂದ ಮನುಷ್ಯನ ಮೇಲೆ ಬಂದಂಥ ಮರಣದ ಅಧಿಕಾರ ಅಥವಾ ಸೈತಾನನ ದೊರೆತನ ಮತ್ತು ಅದರ ಮನುಷ್ಯನ ಮೇಲೆ ಬಂದಂಥ ಆ ಸೋಲು, ಆ ಎಲ್ಲ ಥರವಾದಂಥ ಮತ್ತು ಸೈತಾನನ ಉಪದ್ರವಗಳು, ಇದರ ಬಗ್ಗೆ ಮತ್ತು ದೇವರ ವಾಕ್ಯ ಮಾತನಾಡುವಂಥದ್ದಾಗಿರ್ತೈತೆ. ನಾವು ನಮ್ಮ ಜೀವನದಲ್ಲಿ, ಮನುಷ್ಯರಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಉಂಟಾಗುವಂಥ ಸಮಸ್ಯೆಗಳು ಮತ್ತು ಆಯಾ ಹೋರಾಟಗಳು, ತಿರಸ್ಕಾರಗಳು, ದ್ವೇಷಗಳು, ಇವೆಲ್ಲವೂ ಸೈತಾನನ ಲೋಕ ಆಗಿದೆ, ಸೈತಾನನ ದೊರೆತನವಾಗಿದೆ. ಇವುಗಳನ್ನು ನಾವು ಲಕ್ಷಿಸುವವರಾಗಿರಬಾರದು. ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಇದರ ಮೇಲೆ ಜಯ ಜೀವಿತ ನಮಗಿದೆ. ಆ ಜಯ ಜೀವಿತ ನಾವು ಅನುಭವಿಸಬೇಕಂದ್ರೆ ಕಾಣುವಂಥದ್ದನ್ನು ಲಕ್ಷಿಸಬಾರದು, ಕಾಣದೇ ಇರುವಂಥದ್ದನ್ನು ಲಕ್ಷಿಸುವವರಾಗಿರಬೇಕು. ಪರಿಸ್ಥಿತಿಗಳು ನಮ್ಮ ಕಣ್ಣಿಗೆ ಕಾಣ್ತಾವೆ, ಬಟ್ ದೇವರ ವಾಕ್ಯ ಅದಕ್ಕಿಂತ ಉನ್ನತವಾದ ಸಂಗತಿಗಳನ್ನು ಹೇಳ್ತೈತೆ. ಮೊನ್ನೆ ಒಂದು ವಾಕ್ಯವನ್ನು ನಾನು ಕೇಳಿದೆ. ಏನಂದರೆ, ನಾವು ಕಾಣುವಂಥದ್ದನ್ನು ಲಕ್ಷಿಸಿದರೆ ಕೆಲವು ಸಂಗತಿಗಳು ಮಾತ್ರ ಲಿಮಿಟೆಡ್ ಆಗಿ ನಾವು ತಿಳ್ಕೊಂಡಿರ್ತೇವೆ. ಬಟ್ ಕಾಣದೇ ಇರುವ ಸಂಗತಿಗಳನ್ನು ನಾವು ಲಕ್ಷಿಸುವಂಥದ್ದಾದರೆ ಪರಿಪೂರ್ಣವಾದ ಸಂಗತಿಗಳನ್ನು, ಪರಿಪೂರ್ಣವಾದ ಸತ್ಯವನ್ನು ನಾವು ತಿಳಿಯುವಂಥವರಾಗಿರ್ತೇವೆ ಎಂಬುದಾಗಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದು ಡಾಕ್ಟ್ರ್ ಹತ್ರ ಹೋದರೆ ಅವರು ಎಲ್ಲ ಟೆಸ್ಟ್ಗಳನ್ನು ಮಾಡಿ ಡಯಾಗ್ನೋಸಿಸ್ ಮಾಡ್ತಾರೆ, ಇಂಥ ಕಾಯಿಲೆ ಇದೆ, ಇಂಥ ಸಂಗತಿ ಇದೆ ಎಂಬುದಾಗಿ. ಇವರು ಪೇಷಂಟ್ ಎಂಬುದಾಗಿ ಅವರು ಹೇಳುವಂಥವರಾಗಿರ್ತಾರೆ, ಇಂಥ ಕಾಯಿಲೆ ಇದೆ, ಇವರು ರೋಗಿ ಎಂಬುದಾಗಿ. ಆ ಡಾಕ್ಟರ್ ಮಾತು
ನಿಜವೇ, ಅದು ಆ ಪರಿಸ್ಥಿತಿಯ ಆ ದೇಹದಲ್ಲಿ ಆ ವ್ಯಕ್ತಿಯಲ್ಲಿ ಕಾಣ್ತಾ ಇದೆ, ಅದು ಟೆಸ್ಟಲ್ಲಿ ಕಂಡು ಬಂದಿರುವಂಥದ್ದಾಗಿದೆ. ಬಟ್ ಅದು ನಿಜವೇ, ಬಟ್ ಆದರೆ ಅದು ಕಣ್ಣಿಗೆ ಕಾಣುವಂಥ ಒಂದು ಸರಿಯಾದ ಸಂಗತಿಯೇ, ಆದರೆ ಅದುವೇ ಪೂರ್ಣ ಸತ್ಯವಲ್ಲ. ಅದುವೇ ಪೂರ್ಣ ಸತ್ಯವಲ್ಲ. ಪೂರ್ಣ ಸತ್ಯ, ಮನುಷ್ಯನ ಬಗ್ಗೆ ಪೂರ್ಣ ಸತ್ಯ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದುವೇ ಕಣ್ಣಿಗೆ ಕಾಣದಿರುವಂಥ ಸತ್ಯ. ಅದರ ಬಗ್ಗೆ ದೇವರ ವಾಕ್ಯ ಹೇಳ್ತಿದೆ. ದೇವರ ವಾಕ್ಯ ಏನು ಹೇಳ್ತೈತೆ ಅಂದರೆ, ಅವನು ರೋಗಿ ನಿಜ, ಬಟ್ ಆ ರೋಗವನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾನೆ. ಅವನ ಬಾಸುಂಡೆಗಳಿಂದ, ಅಂದರೆ ಯೇಸುವಿನ ಬಾಸುಂಡೆಗಳಿಂದ ಈ ವ್ಯಕ್ತಿಗೆ ಗುಣವಾಗಿದೆ ಎಂಬುದಾಗಿ. ಈಗ ನಾವು ಕಣ್ಣಿಗೆ ಕಾಣುವಂಥದ್ದು ರೋಗ, ಅದನ್ನು ದೇವರ ವಾಕ್ಯ ಅದನ್ನು ಲಕ್ಷಿಸದೆ, ಕಣ್ಣಿಗೆ ಕಾಣದಿರುವಂಥದ್ದು ದೇವರ ವಾಕ್ಯದ ಸತ್ಯ, ಅದನ್ನು ನಾವು ಲಕ್ಷಿಸಬೇಕು. ಅಂದರೆ ವಾಕ್ಯ ಏನು ಹೇಳ್ತೈತೋ ಅದನ್ನು ನಾವು ಲಕ್ಷ್ಯಕ್ಕೆ ತಗೊಳ್ಬೇಕು. ಅದರ ಅರ್ಥ ನಾವು ಗುಣವಾದೆವು, ಆತನು ಹೊಂದಿರುವ ಬಾಸುಂಡಗಳಿಂದ ನಾವು ಸೌಖ್ಯವಾದೆವು ಎಂಬ ಸತ್ಯವನ್ನು ನಾವು ಲಕ್ಷಿಸುವಂಥದ್ದಾದರೆ ಅದು ನಂಬಿಕೆ. ಆ ನಂಬಿಕೆಯಿಂದ ಜೀವಿಸುವಂಥದ್ದೇ ನೀತಿವಂತನ ಜೀವಿತ. ಆ ನಂಬಿಕೆ ನಮಗೆ ದೇವರ ಮಹಿಮೆಯನ್ನು ಕಾಣುವಂತೆ ಮಾಡುವಂಥದ್ದಾಗಿರ್ತೈತೆ. ಮುಂದಿನ ವಾರದಲ್ಲಿ ಈ ಒಂದು ಸಂದೇಶವನ್ನು ಮುಂದುವರಿಸಿ ನಾನು ದೇವರ ವಾಕ್ಯವನ್ನು ನಾವು ನೋಡ್ಕೊಳ್ಳಿಕ್ಕೆ ಹೋಗೋಣ. ಇಲ್ಲಿಗೆ ನಾನು ಮುಗಿಸ್ತೇನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಸಂಗತಿ, ನೀವು ಕ್ರಿಸ್ತನಲ್ಲೇ ನಂಬಿಕೆ ಇಟ್ಟಿದ್ದೀರಾ, ನೀವು ನೀತಿವಂತರು, ನೀವು ಜೀವಿಸತಕ್ಕದ್ದು. ನಮ್ಮ ಸ್ಟೈಲ್ ಏನಂದರೆ, ನಮ್ಮ ಜೀವಿತದ ವಿಧಾನ ಹೇಗೆಂದರೆ, ನಂಬಿಕೆಯಿಂದಲೇ ಕಣ್ಣಿಗೆ ಕಾಣದಿರುವ ಸತ್ಯಗಳನ್ನು ವಾಕ್ಯ ಹೇಳ್ತೈತೆ, ಅದನ್ನು ನಂಬುವುದರಿಂದಲೇ ನಾವು ಜೀವಿಸಬೇಕು. ಇದರ ಮೇಲೆ ನೀವು ಗಮನ ಕೊಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ. ಸ್ವಾಮಿ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಸ್ವಾಮಿ ಕರ್ತನೆ, ಈ ವಾಕ್ಯ ಹೇಳುವಂಥ ಸತ್ಯಾರ್ಥಗಳು ಸ್ವಾಮಿ ಕರ್ತನೆ, ಕೇಳುವಂಥ ಪ್ರತಿ ಹೃದಯಗಳಲ್ಲಿ ಕರ್ತನೆ ಇದರ ಪ್ರಕಾಶ, ಇದರ ಬೆಳಕು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಕರ್ತನೆ, ಸೈತಾನನ ಮೋಸಕ್ಕೆ ಒಳಗಾಗದೆ ಕರ್ತನೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟ ನಾವುಗಳು ನಂಬಿಕೆಯಿಂದಲೇ ಜೀವಿಸಬೇಕು ಎಂಬುದಾಗಿ, ವಾಕ್ಯವನ್ನೇ ಲಕ್ಷಿಸಬೇಕು ಎಂಬುವಂಥ ಈ ಸತ್ಯದಲ್ಲಿ ಪ್ರತಿಯೊಬ್ಬರೂ ನೆಲೆಗೊಳಿಸಲ್ಪಡಲಿ, ನಿನ್ನ ಮಹಿಮೆಯನ್ನು ಕಾಣಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಿದ್ದೇನೆ ತಂದೆಯೇ, ಆಮೆನ್.